Hi friends, welcome back to Presidency Academy. This is Sridhar Gudi. Last classes we have already discussed royalty account, practical and concept of royalty. Today we are going to discussing the one more important chapter, branch account for BCom second semester students as per Gulbarga University. ಈ ಒಂದು ಚಾಪ್ಟರ್ ಅಲ್ಲಿ ಏನಂದ್ರೆ ನಮಗೆ 24 ಮಾರ್ಕ್ಸ್ ಕ್ಯಾರಿ ಆಗ್ತವೆ, 2 ಮಾರ್ಕ್ಸ್ 2 questions, 5 marks 1 question and 15 marks practical problem. Total 24 marks ಏನಂದ್ರೆ ಕ್ಯಾರಿ ಆಗ್ತವೆ. Okay, see the meaning of branch accounting. Branches are the different divisions opened in a different places of same town or in a different town or even outside of the country, opened by a big business organization to increase the sales. ಯಾವುದೇ ಒಂದು ಬಿಸಿನೆಸ್ ಆಗಿರ್ಬೋದು, ಯಾವುದೇ ಒಂದು ಕಂಪನಿಗೆ ಆಗಿರ್ಬೋದು, ತನ್ನದೇ ಆದಂತ ಒಂದು ಆಸೆ ಇರುತ್ತೆ. ಏನಂದ್ರೆ ನಾನು ನನ್ನ ಬಿಸಿನೆಸ್ ಅನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು, ಪ್ರಾಫಿಟಬಿಲಿಟಿನ ಜಾಸ್ತಿ ಮಾಡಬೇಕು ಅಂತ ಅಂದಾಗ ಏನಾಗುತ್ತೆ ಅಂದ್ರೆ ತನ್ನ ಇರ್ತಕ್ಕಂತ ಒಂದು ಆಫೀಸನ್ನ ತನ್ನ ಒಳ್ಳೆ ಡೆವಲಪ್ಮೆಂಟ್ ಆಯ್ತು ಅಂದಾಗ ಬೇರೆ ಒಂದು ಪ್ಲೇಸ್ ಗಳಲ್ಲಿ ಕೂಡ ನಾನು ಹೊಸ ಹೊಸ ಬ್ರಾಂಚಸ್ ಗಳನ್ನ ಓಪನ್ ಮಾಡಬೇಕು ಅನ್ನೋ ಆಸೆ ಪ್ರತಿಯೊಂದು ಕಂಪನಿಗೂ ಬರುತ್ತೆ. ಸೊ branches are the different divisions opened in the different places of the same town. Branches meaning ಏನಂದ್ರೆ ಒಂದು ಕಂಪನಿ ಏನ್ ಮಾಡ್ತಾ ಅಂದ್ರೆ ಡಿಫರೆಂಟ್ ಡಿವಿಷನ್ ಗಳನ್ನ ಡಿಫರೆಂಟ್ ಪ್ಲೇಸಸ್ ಗಳಲ್ಲಿ ಸ್ಟಾರ್ಟ್ ಮಾಡ್ತಾ ಇದೆ. ಅದು ಸೇಮ್ ಟೌನ್, ಒಂದೇ ಊರಲ್ಲಿ ಆಗಿರಬಹುದು, ಇನ್ ಡಿಫರೆಂಟ್ ಟೌನ್ ಅಥವಾ ಬೇರೆ ಬೇರೆ ಊರುಗಳಲ್ಲಿ ಆಗಿರಬಹುದು, ಆರ್ ಇವನ್ ಔಟ್ಸೈಡ್ ಆಫ್ ದ ಕಂಟ್ರಿ. ಇವನ್ ಔಟ್ಸೈಡ್ ಆಫ್ ದ ಕಂಟ್ರಿ, ಕಂಟ್ರಿ ಬಿಟ್ಟು, ದೇಶ ಬಿಟ್ಟು ಬೇರೆ ಬೇರೆ ದೇಶಗಳಲ್ಲಿ, ವಿದೇಶಗಳಲ್ಲಿ ಕೂಡ ಏನಂದ್ರೆ ತನ್ನ ಒಂದು ಅಸ್ತಿತ್ವವನ್ನು ಉಳಿಸಬೇಕು ಅಂತ, ತನ್ನ ಒಂದು ಕಂಪನಿ ಅಸ್ತಿತ್ವವನ್ನು ಉಳಿಸಬೇಕು ಅನ್ನೋ ಉದ್ದೇಶದಿಂದ ಏನ್ ಮಾಡ್ತಾ ಇದೆ ಅಂದ್ರೆ ತನ್ನ ಬ್ರಾಂಚ್ ಗಳನ್ನ ಓಪನ್ ಮಾಡ್ತಾ ಇದೆ. ಓಪನ್ಡ್ ಬೈ ದ ಬಿಗ್ ಬಿಸಿನೆಸ್ ಅಂದ್ರೆ ಫಾರಿನ್ ಕಂಪನಿಗಳಲ್ಲಿ ತನ್ನ ಬಿಸಿನೆಸ್ ಸ್ಟಾರ್ಟ್ ಮಾಡ್ತದೆ ಅಂದ್ರೆ ಅಥವಾ ಬೇರೆ ಬೇರೆ ಬ್ರಾಂಚಸ್ ಗಳನ್ನ ಮಾಡ್ತದೆ ಅಂದ್ರೆ ಅದೇನದು ಬಿಗ್ ಬಿಸಿನೆಸ್ ಆರ್ಗನೈಸೇಷನ್ ಆಗಿರುತ್ತೆ. ಟು ಯಾಕೋಸ್ಕರ ಮಾಡ್ತಾವ ಅಂದ್ರೆ ಟು ಇನ್ಕ್ರೀಸ್ ದ ಸೇಲ್ಸ್, ಸೇಲ್ಸ್ ನ ಇನ್ಕ್ರೀಸ್ ಮಾಡಬೇಕು. ಒಂದು ಸಣ್ಣ ಒಂದು ಪ್ಲೇಸ್ ಅಲ್ಲಿ, ಒಂದು ಸಣ್ಣ ಊರಲ್ಲಿ ನನ್ನ ಒಂದು ಬಿಸಿನೆಸ್ ಇದೆ ಅಂದ್ರೆ ಅಲ್ಲಿ ಆಗ್ತಕ್ಕಂಥ ಸೇಲ್ಸ್ ಏನಂದ್ರೆ ಆ ಒಂದು ಊರಿಗೆ ಮಾತ್ರ ಸೀಮಿತ ಆಗಿರ್ತವೆ. ಬಟ್ ಡಿಫರೆಂಟ್ ಪ್ಲೇಸಸ್ ಗಳಲ್ಲಿ, ಡಿಫರೆಂಟ್ ಟೌನ್ ಗಳಲ್ಲಿ ನಾನು ಬಿಸಿನೆಸ್ ನ ಓಪನ್ ಮಾಡಿದಾಗ ಏನಂದ್ರೆ ಆ ಒಂದು ಟೌನ್ ಅಲ್ಲಿ ಇರ್ತಕ್ಕಂಥ ಕಸ್ಟಮರ್ ಗಳಿಗೂ ಕೂಡ ನಾನು ಪ್ರಾಡಕ್ಟ್ ಗಳನ್ನು ಮುಟ್ಟಿಸ್ತವೆ. ಅದಾದ್ಮೇಲೆ ಡಿಫರೆಂಟ್ ಕಂಟ್ರಿಗಳಲ್ಲಿ, ಬೇರೆ ಬೇರೆ ಕಂಟ್ರಿಗಳಲ್ಲಿ ಕೂಡ ನಾನು ಬಿಸಿನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ರೆ ಏನಂತಂದ್ರೆ ನನ್ನ ಪ್ರಾಡಕ್ಟ್ ಬೇರೆ ಬೇರೆ ಕಂಟ್ರಿಗಳಲ್ಲಿ ಕೂಡ ಹೋಗ್ತದೆ. ಅವಾಗ ಏನಾಗ್ತದೆ ಅಂದ್ರೆ ನನ್ನ ಬಿಸಿನೆಸ್ ಎಕ್ಸ್ಪೆಂಡ್ ಆಗ್ತದೆ. ಅದ್ರ ಜೊತೆಗೆ ಏನಾಗುತ್ತೆ, ಸೇಲ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೇಲ್ಸ್ ಇನ್ಕ್ರೀಸ್ ಆದ್ರೆ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಪ್ರಾಫಿಟಬಿಲಿಟಿನೂ ಕೂಡ ಇನ್ಕ್ರೀಸ್ ಆಗುತ್ತೆ. ದಟ್ಸ್ ವೈ ಏನ್ ಮಾಡ್ತಾ ಇದೆ ಅಂದ್ರೆ ಪ್ರತಿಯೊಂದು ಕಂಪನಿನೂ ತನ್ನ ಬಿಸಿನೆಸ್ ನ ಎಕ್ಸ್ಪೆಂಡ್ ಮಾಡೋಕ್ಕೋಸ್ಕರ ಬೇರೆ ಬೇರೆ ಪ್ಲೇಸಸ್ ಗಳಲ್ಲಿ, ಬೇರೆ ಬೇರೆ ಡಿವಿಷನ್ ಗಳಲ್ಲಿ, ಬೇರೆ ಬೇರೆ ಕಂಟ್ರಿಗಳಲ್ಲಿ ಏನ್ ಮಾಡ್ತಾ ಇದೆ, ತನ್ನ ಒಂದು ಬಿಸಿನೆಸ್ ಅನ್ನ ಹೊಸ ಹೊಸ ಬ್ರಾಂಚಸ್ ಗಳನ್ನ ಓಪನ್ ಮಾಡ್ತಾ ಇದೆ. ಇದನ್ನ ನಾವೇನಂತ ಕರಿತೀವಿ, ಬ್ರಾಂಚ್ ಅಂತ ಹೇಳಿ ಕರಿತೀವಿ. ಈ ಒಂದು ಚಾಪ್ಟರ್ ಅಲ್ಲಿ ಎರಡು ಕಂಟೆಂಟ್ ಗಳು ನಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತವೆ. ಒನ್ ಈಸ್ ಹೆಡ್ ಆಫೀಸ್ ಅಂಡ್ ಬ್ರಾಂಚ್. ಓಕೆ, ಯಾವುದೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕೆ ಫಸ್ಟ್ ಎಲ್ಲಿ ಅವನು ಸ್ಟಾರ್ಟ್ ಮಾಡ್ತಾನೆ ಅದನ್ನ ಹೆಡ್ ಆಫೀಸ್ ಅಂತ ಕನ್ಸಿಡರ್ ಮಾಡ್ತಾನೆ. ಅದಾದ ನಂತರ ಬೇರೆ ಬೇರೆ ಕಡೆ ಎಲ್ಲಿ ಅವನು ಡಿವಿಷನ್ ಗಳನ್ನ ಓಪನ್ ಮಾಡ್ತಾನೆ ಅವನ್ನ ಬ್ರಾಂಚ್ ಅಂತ ಹೇಳಿ ಕರಿತಾನೆ. ಅದರ ಮೀನಿಂಗ್ ನೋಡಿ, ಈಚ್ ಡಿವಿಷನ್ಸ್ ಆಪರೇಟಿಂಗ್ ಇನ್ ಡಿಫರೆಂಟ್ ಪ್ಲೇಸಸ್ ಈಸ್ ಕಾಲ್ಡ್ ಬ್ರಾಂಚ್. ಅಂದ್ರೆ ಪ್ರತಿಯೊಂದು ಹೆಡ್ ಆಫೀಸ್ ಬಿಟ್ಟು ಈಚ್ ಡಿವಿಷನ್ಸ್ ಬೇರೆ ಬೇರೆ ಕಡೆ ಯಾವ್ಯಾವ ಡಿವಿಷನ್ಸ್ ಗಳನ್ನ ಓಪನ್ ಮಾಡಿರ್ತಾನೆ, ಆ ಡಿವಿಷನ್ಸ್ ಗಳು ಆಪರೇಟಿಂಗ್ ಮಾಡ್ತಾ ಇರ್ತಾವಲ್ಲ ಆಯಾ ಪ್ಲೇಸ್ ಗಳನ್ನ ಏನಂತ ಕರಿತೀವಿ ನಾವು, ಬ್ರಾಂಚಸ್ ಅಂತ ಹೇಳಿ ಕರಿತಾ ಇದೀವಿ. ನೆಕ್ಸ್ಟ್, ವಿಚ್ ಇಸ್ ದ ಕಂಟ್ರೋಲಿಂಗ್ ದೀಸ್ ಬ್ರಾಂಚಸ್ ಈಸ್ ಕಾಲ್ಡ್ ಹೆಡ್ ಆಫೀಸ್. ಯಾವ ಒಂದು ಹೆಡ್ ಆಫೀಸ್ ಆ ಒಂದು ಬ್ರಾಂಚಸ್ ಗಳನ್ನ ಕಂಟ್ರೋಲಿಂಗ್ ಮಾಡುತ್ತೆ, ತನ್ನ ಕಂಟ್ರೋಲ್ ಅಲ್ಲಿ ಆ ಬ್ರಾಂಚ್ ಗಳನ್ನ ಇಟ್ಕೊಂಡಿರುತ್ತೋ ಅದನ್ನ ನಾವು ಹೆಡ್ ಆಫೀಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಮಣಪುರಂ ಗೋಲ್ಡ್ ಲೋನ್ ಅಂತ ನೋಡ್ತೀವಿ. ಇದ್ರ ಹೆಡ್ ಆಫೀಸ್ ಬಂದ್ಬಿಟ್ಟು ಎಲ್ಲಿ ಇರೋದಂದ್ರೆ ಕೇರಳದಲ್ಲಿದೆ. ಆ ಕೇರಳದಲ್ಲಿ ಹೆಡ್ ಆಫೀಸ್ ಅಲ್ಲಿ ಇದ್ಬಿಟ್ಟು ಅದು ಒಂದು ತನ್ನ ಬಿಸಿನೆಸ್ ಎಕ್ಸ್ಪೆಂಡ್ ಮಾಡಬೇಕು ಅಂತಂದೇಳಿ ಕೇರಳದಲ್ಲಿ, ಮಹಾರಾಷ್ಟ್ರದಲ್ಲಿ, ಬೇರೆ ಬೇರೆ ಸ್ಟೇಟ್ ಗಳಲ್ಲಿ ಎಲ್ಲ ಕೂಡ ಏನಂದ್ರೆ ತನ್ನ ಬ್ರಾಂಚಸ್ ಗಳನ್ನ
ಓಪನ್ ಮಾಡ್ತಾ ಹೋಗ್ತಾ ಇದೆ. ಸೊ ಬೇರೆ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ಅಥವಾ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಗಳಲ್ಲಿ ಇರ್ತಕ್ಕಂಥ ಡಿಫರೆಂಟ್ ಡಿವಿಷನ್ ಗಳಿಗೆ ಬ್ರಾಂಚಸ್ ಗಳಂತ ಕರಿತೀವಿ. ಬಟ್ ಅದನ್ನ ಕಂಟ್ರೋಲ್ ಮಾಡ್ತಾ ಇರೋದು ಯಾವ್ದಂದ್ರೆ ಕೇರಳದಲ್ಲಿ ಇರ್ತಕ್ಕಂಥ ಹೆಡ್ ಆಫೀಸ್ ಅದನ್ನ ಕಂಟ್ರೋಲ್ ಮಾಡ್ತಾ ಇದೆ. ಅದಕ್ಕೆ ನಾವು ಹೆಡ್ ಆಫೀಸ್ ಅಂತ ಕರಿತೀವಿ. ಯಾವಾಗ್ಲೂ ಕೂಡ ಬ್ರಾಂಚಸ್ ಆಫೀಸ್ ಗಳೆಲ್ಲ ಏನಂದ್ರೆ ಹೆಡ್ ಆಫೀಸಿನ ಕಂಟ್ರೋಲ್ ಗಳಲ್ಲಿ ಇರ್ತವೆ. ಎಕ್ಸಾಂಪಲ್, ಎಬಿಸಿ ಕಂಪನಿ, ಇಟ್ ಈಸ್ ಅನ್ ಶೂ ಕಂಪನಿ. ಓಕೆ, ಇಟ್ ಈಸ್ ಲೊಕೇಟೆಡ್ ಇನ್ ಮುಂಬೈ. ಒಂದು ಶೂ ಕಂಪನಿ ಇದೆ. ಆ ಶೂ ಕಂಪನಿ ಏನಂದ್ರೆ ಎಬಿಸಿ ಕಂಪನಿ ಲಿಮಿಟೆಡ್ ಅಂತೇಳಿ, ಅದು ಒಂದು ಮುಂಬೈಲಿ ಒಂದು ತನ್ನ ಆಫೀಸ್ ಅನ್ನು ಇಟ್ಕೊಂಡಿದೆ. ಎಬಿಸಿ ಕಂಪನಿ ತನ್ನ ಬಿಸಿನೆಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡಬೇಕಾಗಿದೆ. ಸೊ ದಟ್ಸ್ ವೈ ಅದೇನ್ ಮಾಡ್ತಾ ಇದೆ ಅಂದ್ರೆ ಬೆಂಗಳೂರಲ್ಲಿ ಮತ್ತೊಂದು ಬ್ರಾಂಚ್ ನ ಓಪನ್ ಮಾಡ್ತಾ ಇದೆ. ಬೆಂಗಳೂರಲ್ಲಿ ಮತ್ತೊಂದು ಬ್ರಾಂಚ್ ಅನ್ನ ಓಪನ್ ಮಾಡ್ತಾ ಇದೆ. ದಟ್ಸ್ ವೈ ಇದು ಹಾಗಾದ್ರೆ ಎಬಿಸಿ ಕಂಪನಿ ಅನ್ನೋದೇನಂದ್ರೆ ಇದು ಹೆಡ್ ಆಫೀಸ್ ಬೆಂಗಳೂರಲ್ಲಿ ಒಂದು ಬ್ರಾಂಚ್ ಅನ್ನು ಮಾಡಿದ. ಅದನ್ನ ನಾವೇನ್ ಕರಿತೀವಿ, ಬ್ರಾಂಚ್ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಮುಂಬೈಯಲ್ಲಿ ಪ್ರಾಡಕ್ಟ್ಸ್ ಗಳನ್ನ, ಶೂಗಳನ್ನ ರೆಡಿ ಮಾಡ್ಬಿಟ್ಟು ಏನ್ ಮಾಡ್ಬೇಕಂದ್ರೆ ಎಬಿಸಿ ಕಂಪನಿ ಬೆಂಗಳೂರಲ್ಲಿ ಇರ್ತಕ್ಕಂತ ಒಂದು ಬ್ರಾಂಚ್ ಗೆ ತನ್ನ ಗೂಡ್ಸ್ ಅನ್ನ ಸೆಂಟ್ ಮಾಡ್ಬೇಕಾಗುತ್ತೆ. ಯಾವಾಗ ಅದು ಒಂದು ಕಂಪನಿ ಗೂಡ್ಸ್ ಅನ್ನ, ಪ್ರಾಡಕ್ಟ್ ಗಳನ್ನ ರೆಡಿ ಮಾಡ್ತಕ್ಕಂಥ ಕಂಪನಿ ಆಗಿದ್ರೆ ಏನ್ ಮಾಡ್ಬೇಕು, ನಾವು ಪ್ರಾಡಕ್ಟ್ ಗಳನ್ನ ತನ್ನ ಸಪರೇಟ್ ಬ್ರಾಂಚ್ ಗೆ ಕಳಿಸಬೇಕಾಗುತ್ತೆ. ಇನ್ ಕೇಸ್ ಅದು ಸರ್ವಿಸ್ ಸೆಕ್ಟರ್ ಇದ್ರೆ ಸರ್ವಿಸ್ ನ ಕಳ್ಸಕ್ಕಾಗಲ್ಲ, ಅಲ್ಲೇ ಒಂದು ಸರ್ವಿಸ್ ಓರಿಯೆಂಟೆಡ್ ಒಂದು ಶಾಪ್ ಅನ್ನ ಅವರು ತೆಗಿಬೇಕಾಗುತ್ತೆ. ಸೊ ಹಾಗಾದ್ರೆ ಎಬಿಸಿ ಕಂಪನಿ ಏನ್ ಮಾಡ್ತಾ ಇದೆ ಅಂದ್ರೆ ತಾನು ರೆಡಿ ಮಾಡಿರ್ತಕ್ಕಂಥ ಶೂಸ್ ನ ಬೆಂಗಳೂರಿಗೆ ತನ್ನ ಪ್ರಾಡಕ್ಟ್ ಅನ್ನ ಸೆಲ್ ಮಾಡ್ತಾ ಇದೆ. ಇಮ್ಯಾಜಿನ್ ಎಬಿಸಿ ಕಂಪನಿ ಇಸ್ ಯುವರ್ಸ್, ಯು ಆರ್ ದ ಓನರ್ ಆಫ್ ಎಬಿಸಿ ಕಂಪನಿ, ಯು ಆರ್ ಓಪನ್ ದ ಬ್ರಾಂಚ್ ಇನ್ ಬೆಂಗಳೂರು. ನೀವೇನ್ ಮಾಡ್ತಾ ಇದ್ದಾರೆ, ನೀವೇ ಒಬ್ಬ ಈ ಎಬಿಸಿ ಕಂಪನಿ ಓನರ್ ಅಂತ ಹೇಳ್ಕೊರಿ. ನೀವೇನ್ ಮಾಡ್ತಾ ಇದ್ದೀರಿ ಅಂದ್ರೆ ಬೆಂಗಳೂರಲ್ಲಿ ಒಂದು ನ್ಯೂ ಬ್ರಾಂಚ್ ನ ಓಪನ್ ಮಾಡ್ತಾ ಇದ್ದೀರಿ. ಓನ್ಲಿ ನಿಮ್ಮ ಶೂ ರೆಡಿ ಮಾಡೋ ಕಂಪನಿ ಇರೋದು ಎಲ್ಲಿ ಅಂದ್ರೆ ಮುಂಬೈಯಲ್ಲಿ ಮಾತ್ರ. ಸೊ ಅದಕ್ಕೆ ಏನ್ ಮಾಡ್ತೀರಿ ಅಂದ್ರೆ ನೀವು ಶೂಗಳನ್ನ ರೆಡಿ ಮಾಡಿಬಿಟ್ಟು ಬೆಂಗಳೂರಲ್ಲಿ ಇರ್ತಕ್ಕಂಥ ಬ್ರಾಂಚ್ ಗೆ ನೀವೇನ್ ಮಾಡ್ತೀರ ಅಂದ್ರೆ ಗೂಡ್ಸ್ ಅನ್ನ ಸೆಂಟ್ ಮಾಡ್ಬೇಕಾಗುತ್ತೆ. ಗೂಡ್ಸ್ ಅನ್ನ ಸೆಂಟ್ ಮಾಡ್ತೀರಿ. ಅಲ್ಲಿ ಗೂಡ್ಸ್ ಅನ್ನ ಸೆಂಟ್ ಮಾಡಿದ್ರೆ ಅಲ್ಲಿ ಒಂದು ನೀವು ಹೊಸ ಶಾಪ್ ಅನ್ನ ಓಪನ್ ಮಾಡಬೇಕಾಗುತ್ತೆ. ಅಲ್ಲಿಯೂ ಕೂಡ ನೀವು ಎಂಪ್ಲಾಯೀಸ್ ಇಡಬೇಕಾಗುತ್ತೆ. ಅಲ್ಲಿಯೂ ಕೂಡ ನೀವು ಸಮ್ ಅದರ್ ಎಕ್ಸ್ಪೆನ್ಸಸ್ ಗಳನ್ನ, ಕರೆಂಟ್ ಬಿಲ್ ಆಗಿರೋದು, ಪವರ್ ಆಗಿರೋದು, ಸಮ್ ಅದರ್ ಎಕ್ಸ್ಪೆನ್ಸಸ್ ಗಳನ್ನ ನೀವು ಅಲ್ಲಿ ಮಾಡಬೇಕಾಗುತ್ತೆ. ಹಾಗಾದ್ರೆ ಆ ಎಕ್ಸ್ಪೆನ್ಸಸ್ ಎಲ್ಲ ಬ್ರಾಂಚ್ ಗೆ ಯಾರು ಕಳಿಸ್ತಾರೆ ಅಂದ್ರೆ ಹೆಡ್ ಆಫೀಸ್ ಇಂದ ಏನಂದ್ರೆ ಆ ಎಕ್ಸ್ಪೆನ್ಸಸ್ ಗಳು ಪೇಮೆಂಟ್ ಮಾಡಬೇಕಾಗುತ್ತೆ. ಸಿ, ಎಕ್ಸ್ಪೆನ್ಸಸ್ ಆರ್ ಪೇಡ್ ಬೈ ಹೆಡ್ ಆಫೀಸ್. ಇಲ್ಲಿ ಏನಾಗುತ್ತೆ ಅಂದ್ರೆ ಹೆಡ್ ಆಫೀಸ್ ಇಂದಾನೆ ಬ್ರಾಂಚ್ ಅಕೌಂಟಿನ ಎಲ್ಲ ಎಕ್ಸ್ಪೆನ್ಸಸ್ ಗಳನ್ನ ಇಲ್ಲಿ ನಾವು ಪೇಮೆಂಟ್ ಮಾಡಬೇಕಾಗುತ್ತೆ. ಈಗ ಎಬಿಸಿ ಕಂಪನಿ ಗೂಡ್ಸ್ ಗಳನ್ನು ಕೂಡ ಕಳಿಸ್ತಾ ಇದೆ. ಆಮೇಲೆ ಬೆಂಗಳೂರಲ್ಲಿ ಇರ್ತಕ್ಕಂಥ ಬ್ರಾಂಚ್ ಎಲ್ಲ ಎಕ್ಸ್ಪೆನ್ಸಸ್ ಗಳನ್ನು ನೋಡ್ತಾ ಇದೆ. ಇಲ್ಲಿಂದ ನಾವು ಗೂಡ್ಸ್ ಅನ್ನ ಕಳಿಸಿದೀವಿ ಸೆಲ್ ಮಾಡೋಕೋಸ್ಕರ ಅಂದ್ರೆ ಈ ಸೆಲ್ ಮಾಡಿರ್ತಕ್ಕಂಥ ಅಮೌಂಟ್ ಅದಕ್ಕೆ ರಿಟರ್ನ್ ಬರ್ಬೇಕಲ್ಲ. ಸೊ ಆ ರಿಟರ್ನ್ ಕೂಡ ಏನಾಗುತ್ತೆ ಅಂದ್ರೆ ಇಲ್ಲಿ ಬ್ರಾಂಚ್ ಆಫೀಸ್ ಹೆಡ್ ಆಫೀಸ್ಗೆ ಕಳಿಸ್ತಾ ಇದೆ. ಸೇಲ್ ಆಫ್ ಗೂಡ್ಸ್, ಗೂಡ್ಸ್ ಅನ್ನ ಸೇಲ್ ಮಾಡಿ ಬಂದಿರತಕ್ಕಂಥ ಪ್ರಾಫಿಟಬಿಲಿಟಿ ಆಗಿರ್ಬೋದು, ಆ ಡೆಟಾರ್ಸ್ ಇಂದ ಕಲೆಕ್ಷನ್ ಆಗಿರ್ತಕ್ಕಂಥ ಕ್ಯಾಶ್ ಆಗಿರ್ಬೋದು, ಎಲ್ಲಾ ಕ್ಯಾಶ್ ಏನ್ ಮಾಡ್ತಾ ಇದೆ ಅಂದ್ರೆ ಬ್ರಾಂಚ್ ಏನ್ ಮಾಡ್ತಾ ಇದೆ ಅಂದ್ರೆ ಹೆಡ್ ಆಫೀಸ್ ಕಳಿಸ್ತಾ ಇದೆ. ಯಾವಾಗ್ಲೂ ಕೂಡ ಪ್ರತಿಯೊಂದು ಕಂಪನಿ ಫೈನಾನ್ಸಿಯಲ್ ರೂಲ್ಸ್ ಪ್ರಕಾರ ಇಯರ್ ಎಂಡ್ ಗೆ ಏನ್ ಮಾಡುತ್ತೆ ಅಂದ್ರೆ ತನ್ನ ಬುಕ್ಸ್ ಆಫ್ ಅಕೌಂಟ್ ಅನ್ನ ಮೇಂಟೈನ್ ಮಾಡಬೇಕು, ಮತ್ತೆ ಫೈನಲ್ ಅಕೌಂಟ್ಸ್ ಅನ್ನು ಮಾಡಬೇಕು. ಹಾಗಾದ್ರೆ ಬ್ರಾಂಚ್ ಅಲ್ಲಿ ತನ್ನ ಬುಕ್ಸ್ ಆಫ್ ಅಕೌಂಟ್ ಅನ್ನ ಯಾರು ಮೇಂಟೈನ್ ಮಾಡಬೇಕಾಗುತ್ತೆ ಅಂದ್ರೆ ಇಲ್ಲಿ ಬ್ರಾಂಚ್ ಗೆ ಹೊಸದಾಗಿ ಬ್ರಾಂಚ್ ಅನ್ನ ಸ್ಟಾರ್ಟ್ ಮಾಡಿದಾಗ ಅಷ್ಟು ಪ್ರಾಫಿಟಬಿಲಿಟಿ ಇರಲ್ಲ, ಅಷ್ಟು ಎಬಿಲಿಟಿ ಇರಲ್ಲ ಅನ್ನೋ ಕಾರಣಕ್ಕೆ ಏನ್ ಮಾಡುತ್ತೆ ಅಂದ್ರೆ ತನ್ನ ಒಂದು ಹೆಡ್ ಆಫೀಸ್ ಏನಂದ್ರೆ ಬ್ರಾಂಚ್ ಆಫೀಸಿನ ಎಲ್ಲಾ ಬುಕ್ಸ್ ಆಫ್ ಅಕೌಂಟ್ ಅನ್ನ ಅದು ಮೇಂಟೈನ್ ಮಾಡಬೇಕಾಗುತ್ತೆ. ಕ್ವಾರ್ಟರ್ಲಿ, ಮಂತ್ಲಿ, ಇಯರ್ಲಿ ಏನಾಗುತ್ತೆ ಅಂದ್ರೆ ಅಲ್ಲಿ ನಡೆದಿರ್ತಕ್ಕಂಥ ಸೇಲ್ಸ್ ಗಳನ್ನ, ರಿಟರ್ನ್ಸ್ ಗಳನ್ನ ಏನ್ ಮಾಡುತ್ತೆ ಅಂದ್ರೆ ಬ್ರಾಂಚ್ ಆಫೀಸ್ ಹೆಡ್ ಆಫೀಸ್ಗೆ ಇನ್ಫಾರ್ಮೇಶನ್ ಸೆಂಡ್ ಮಾಡುತ್ತೆ. ಆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಬಿಟ್ಟು ಆ ಬ್ರಾಂಚ್ ಆಫೀಸಿನ ಬುಕ್ಸ್ ಆಫ್ ಅಕೌಂಟ್ಸ್ ಕೂಡ ಏನಂದ್ರೆ ಇಲ್ಲಿ ಹೆಡ್ ಆಫೀಸ್ ಕೂಡ ಮೇಂಟೈನ್ ಮಾಡಬೇಕಾಗುತ್ತೆ. ಐ ಥಿಂಕ್ meaning of branch is clear. Next, then we go to next topic, types of branches. Mainly we are going to divide the two types of branches, one domestic branch and a foreign branch. What is the meaning of domestic branch and what is the meaning of foreign branch? Domestic branch is situated in a same country. Domestic branch ಅಂದ್ರೆ ಏನ್ರಿ, ಯಾವ ಒಂದು ಬ್ರಾಂಚ್ ಅದೇ ಒಂದು ಕಂಟ್ರಿಯಲ್ಲಿ, ಅದೇ ಒಂದು ದೇಶದಲ್ಲಿ ಏನಾದ್ರೆ ತನ್ನ ಬ್ರಾಂಚ್ ನ ಸ್ಥಾಪನೆ ಮಾಡೋದಾಗಿದ್ರೆ ಅದನ್ನ ಏನಂತ ಕರಿತೀವಿ ನಾವು
ಡೊಮೆಸ್ಟಿಕ್ ಬ್ರಾಂಚ್ ಅಂತ ಕರಿತೀವಿ. ಇಟ್ ಈಸ್ ಸಿಚುವೇಟೆಡ್ ಇನ್ ದ ಸೇಮ್ ಕಂಟ್ರಿ, ಅಂದ್ರೆ ತಂದೆ ಆದಂತ ದೇಶದಲ್ಲಿ ಒಂದೇ ದೇಶದಲ್ಲಿ ತನ್ನ ಬ್ರಾಂಚ್ ಅನ್ನ ತಾನು ಸ್ಥಾಪನೆ ಮಾಡಿದ್ರೆ ಅದನ್ನ ಡೊಮೆಸ್ಟಿಕ್ ಕಂಪನಿ ಅಂತ ಕರಿತೀವಿ. ಫಾರಿನ್ ಬ್ರಾಂಚ್ ಇಸ್ ದ ಬ್ರಾಂಚ್ ಸಿಚುವೇಟೆಡ್ ಇನ್ ದ ಅದರ್ ಕಂಟ್ರಿ ಆರ್ ಔಟ್ಸೈಡ್ ಆಫ್ ದ ಕಂಟ್ರಿ. ಫಾರಿನ್ ಬ್ರಾಂಚ್ ಅಂದ್ರೆ ಏನಂತಂದ್ರೆ ಯಾವ ಒಂದು ಬ್ರಾಂಚ್ ನಾವು ನಮ್ಮ ದೇಶವನ್ನು ಬಿಟ್ಟು ಬೇರೊಂದು ದೇಶದಲ್ಲಿ ಒಂದು ಬ್ರಾಂಚ್ ಅನ್ನ ಸ್ಥಾಪನೆ ಮಾಡೋದಾಗಿದ್ರೆ ಅದನ್ನ ಏನಂತ ಕರಿತೀವಿ ನಾವು ಫಾರಿನ್ ಬ್ರಾಂಚ್ ಅಂತ ಹೇಳಿರ್ತೀವಿ. ನಾವು ಎಕ್ಸಾಂಪಲ್ ಕಂಪನೀಸ್ ಅಲ್ಲಿ ಓದಿರ್ತೀವಿ, ಇಂಡಿಯನ್ ಕಂಪನಿ, ಡೊಮೆಸ್ಟಿಕ್ ಕಂಪನಿ ಅಂಡ್ ಫಾರಿನ್ ಕಂಪನಿ, ಹೋಸ್ಟ್ ಕಂಪನಿ ಅಂಡ್ ಹೋಮ್ ಕಂಪನಿ ಅಂತಂದೇಳಿ. ಅದೇ ತರ ಏನಂದ್ರೆ ಇಲ್ಲಿನೂ ಕೂಡ ಡೊಮೆಸ್ಟಿಕ್ ಬ್ರಾಂಚ್ ಅಂದ್ರೆ ತಂದೆ ಆದಂತಹ ದೇಶದಲ್ಲಿ ಒಂದು ಬ್ರಾಂಚ್ ಅನ್ನ ತೆಗೆಯೋದಾಗಿದ್ರೆ, ಅವಾಗಲೇ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ ನಾನು ನಿಮಗೆ. ABC ಕಂಪನಿ ಲಿಮಿಟೆಡ್ ಮುಂಬೈಲಿ ತನ್ನ ಹೆಡ್ ಆಫೀಸ್ ಅನ್ನು ಇಟ್ಕೊಂಡು ಮತ್ತೊಂದು ಒಂದು ಬ್ಯಾಂಗ್ಳೂರಲ್ಲಿ ಬ್ರಾಂಚ್ ಅನ್ನ ಓಪನ್ ಮಾಡಿತ್ತು ಅಂತ ಹೇಳಿದೆ. ಅಂದ್ರೆ ಮುಂಬೈ ಕೂಡ ಇಂಡಿಯಾದಲ್ಲಿದೆ ಮತ್ತು ಬೆಂಗಳೂರು ಕೂಡ ಇಂಡಿಯಾದಲ್ಲಿದೆ. ಯಾವ ಕಂಪನಿ ಹಾಗಾದ್ರೆ ಅದು ಯಾವ ಬ್ರಾಂಚ್? ಅದು ಡೊಮೆಸ್ಟಿಕ್ ಬ್ರಾಂಚ್ ಆಗಿರುತ್ತೆ. ಇನ್ ಕೇಸ್ ಅದೇ ಬೇರೆ ಒಂದು ದೇಶದಲ್ಲಿ UK ದಲ್ಲಿ ಏನಾದರೂ ತನ್ನ ಬ್ರಾಂಚ್ ಅನ್ನ ಸ್ಟಾರ್ಟ್ ಮಾಡೋದಾಗಿದ್ರೆ ಅದನ್ನ ಏನಂತ ಕರಿತಿದ್ವಿ ನಾವು ಫಾರಿನ್ ಬ್ರಾಂಚ್ ಅಂತ ಹೇಳಿ ಕರಿತಾ ಇದ್ವಿ. ಒಂದೇ ದೇಶದಲ್ಲಿ ಮಾಡ್ತಕ್ಕಂತ ಬ್ರಾಂಚ್ ಗಳನ್ನ ಡೊಮೆಸ್ಟಿಕ್ ಬ್ರಾಂಚ್ ಅಂತ ಕರಿತೀವಿ. ನಮ್ಮ ದೇಶವನ್ನು ಬಿಟ್ಟು ಔಟ್ಸೈಡ್ ಆಫ್ ದ ಕಂಟ್ರಿ ನಾವು ಬ್ರಾಂಚ್ ಅನ್ನ ಸ್ಟಾರ್ಟ್ ಮಾಡೋದಾಗಿದ್ರೆ ಅದನ್ನ ಏನಂತ ಕರಿತೀವಿ ನಾವು ಫಾರಿನ್ ಬ್ರಾಂಚ್ ಅಂತ ಹೇಳಿ ಇಲ್ಲಿ ಕರಿತಾ ಇದೀವಿ. ಓಕೆ, ನೆಕ್ಸ್ಟ್ ಡೊಮೆಸ್ಟಿಕ್ ಬ್ರಾಂಚ್ ನ ನಾವು 2 ಟೈಪ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಏನಂದ್ರೆ ಡಿಪೆಂಡೆಂಟ್ ಬ್ರಾಂಚ್ ಅಂಡ್ ಇಂಡಿಪೆಂಡೆಂಟ್ ಬ್ರಾಂಚ್ ಅಂತ. ಡಿಪೆಂಡೆಂಟ್ ಬ್ರಾಂಚ್ ಅಂಡ್ ಇಂಡಿಪೆಂಡೆಂಟ್ ಬ್ರಾಂಚ್ ಅಂದ್ರೆ ಏನ್ ಇಟ್ ಮೀನ್? ಡಿಪೆಂಡೆಂಟ್ ಅಂದ್ರೆ ಏನ್ ಡಿಪೆಂಡೆಂಟ್, ಇಂಡಿಪೆಂಡೆಂಟ್ ಅಂದ್ರೆ ಏನ್ ಡಿಪೆಂಡೆಂಟ್. ಯಾವ ಒಂದು ಕಂಪನಿ ತನ್ನ ಬುಕ್ಸ್ ಆಫ್ ಅಕೌಂಟ್ ಅನ್ನ ತಾನೇ ಮೇಂಟೈನ್ ಮಾಡುತ್ತೆ. ಎಕ್ಸಾಂಪಲ್ ಏನಂದ್ರೆ ಮುಂಬೈಯಲ್ಲಿ ಒಂದು ಕಂಪನಿ ಏನ್ ಮಾಡಿದೆ, ಬೆಂಗಳೂರಲ್ಲಿ ಬ್ರಾಂಚ್ ಅನ್ನ ತೆಗೆದಿದೆ ಅಂತ ಹೇಳಿದ್ವಿ. ಆ ಒಂದು ಬೆಂಗಳೂರಲ್ಲಿ ಇರ್ತಕ್ಕಂಥ ಬ್ರಾಂಚ್ ನ ಎಲ್ಲಾ ಬುಕ್ಸ್ ಆಫ್ ಅಕೌಂಟ್ ನ ಹೆಡ್ ಆಫೀಸ್ ಮೇಂಟೈನ್ ಮಾಡೋದಾಗಿದ್ರೆ ಅಂತ ಒಂದು ಬ್ರಾಂಚ್ ಏನಂತ ಕರಿತೀವಿ ನಾವು ಇಲ್ಲಿ ಡಿಪೆಂಡೆಂಟ್ ಬ್ರಾಂಚ್ ಅಂತ ಹೇಳಿ ಕರಿತೀವಿ. ಪ್ರತಿಯೊಂದಕ್ಕೂ ಕೂಡ ಯಾವುದೇ ಒಂದು ಅಲ್ಲಿ ಪ್ರೊಡಕ್ಟ್ಸ್ ಇಲ್ಲಂದ್ರೂ ಕೂಡ ಏನಂದ್ರೆ ಹೆಡ್ ಆಫೀಸ್ ಇಂದಾನೆ ಅದಕ್ಕೆ ಪ್ರೊಡಕ್ಟ್ಸ್ ಸೆಲ್ ಆಗಬೇಕು. ಯಾವುದೇ ಸ್ಟಾಕ್ ಇಲ್ಲಂದ್ರೂ ಕೂಡ ಹೆಡ್ ಆಫೀಸ್ ಇಂದಾನೆ ಸ್ಟಾಕ್ ಹೋಗ್ಬೇಕು. ಅಲ್ಲಿ ಎಕ್ಸ್ಪೆನ್ಸಸ್ ಮಾಡೋಕೆ ಅಮೌಂಟ್ ಇಲ್ಲಂದ್ರೂ ಕೂಡ ಹೆಡ್ ಆಫೀಸ್ ಇಂದಾನೆ ಅಮೌಂಟ್ ಅಲ್ಲಿಗೆ ಬ್ರಾಂಚ್ ಹೋಗಿದ್ದು. ಫುಲ್ಲಿ ಏನಂದ್ರೆ ಅದು ಹೆಡ್ ಆಫೀಸ್ ಮೇಲೆ ಡಿಪೆಂಡೆಂಟ್ ಆಗಿದ್ರೆ, ಅಲ್ಲಿ ಹೆಡ್ ಆಫೀಸ್ ಅಲ್ಲಿ ಸ್ಟಾಕ್ ಇಲ್ಲ ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿಯೂ ಕೂಡ ಸ್ಟಾಕ್ ಇರಲ್ಲ. ಹೆಡ್ ಆಫೀಸ್ ಅಲ್ಲಿ ವರ್ಕ್ ಕಡಿಮೆ ಆದ್ರೆ ಬ್ರಾಂಚ್ ಆಫೀಸ್ ಅಲ್ಲಿ ಕೂಡ ವರ್ಕ್ ಕಡಿಮೆ ಆಗುತ್ತೆ. ಹೆಡ್ ಆಫೀಸ್ ಅಲ್ಲಿ ಎಂಪ್ಲಾಯೀಸ್ ಕೊಡಕ್ಕೆ ಸ್ಯಾಲರಿ ಇಲ್ಲ ಅನ್ನೋದಾದ್ರೆ ಇಲ್ಲಿರ್ತಕ್ಕಂಥ ಒಂದು ಬ್ರಾಂಚ್ ಆಫೀಸ್ ಅಲ್ಲೂ ಕೂಡ ಎಂಪ್ಲಾಯೀಸ್ ಕೊಡಕ್ಕೆ ಸ್ಯಾಲರಿ ಇರೋದಿಲ್ಲ. ಅಂದ್ರೆ ಫುಲ್ಲಿ ಡಿಪೆಂಡೆಂಟ್ ಆನ್ ಹೆಡ್ ಆಫೀಸ್. ಹೆಡ್ ಆಫೀಸ್ ಮೇಲೆ ಸಂಪೂರ್ಣವಾಗಿ ಡಿಪೆಂಡೆಂಟ್ ಆಗಿರುತ್ತೆ ಅಂತ ಒಂದು ಬ್ರಾಂಚ್ ಏನಂತ ಕರಿತೀವಿ ನಾವು ಡಿಪೆಂಡೆಂಟ್ ಬ್ರಾಂಚ್ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಇಂಡಿಪೆಂಡೆಂಟ್ ಬ್ರಾಂಚ್ ಅಂದ್ರೆ ಏನು? ಇಂಡಿಪೆಂಡೆಂಟ್ ಬ್ರಾಂಚ್ ಅಂದ್ರೆ ಯಾವ ಬ್ರಾಂಚ್ ನಾವು ಇಂಡಿಪೆಂಡೆಂಟ್ ಅಂತ ಕರಿತೀವಿ ಅಂದ್ರೆ ತನ್ನ ಒಂದು ಬುಕ್ಸ್ ಆಫ್ ಅಕೌಂಟ್ ಅನ್ನ ತಾನೇ ಮೇಂಟೈನ್ ಮಾಡುತ್ತೆ. ಎಕ್ಸಾಂಪಲ್, ಒಂದು ಕಂಪನಿ ಒಂದು ಬೆಂಗಳೂರಲ್ಲಿ ಬ್ರಾಂಚ್ ಅನ್ನ ಓಪನ್ ಮಾಡ್ತಾ ಇದೀವಿ. ನಮ್ಮ ಕೆಲಸ ಏನು ಹೆಡ್ ಆಫೀಸ್ ಇಂದ ಸ್ಟಾಕ್ ಕಳಿಸಬೇಕು, ಸ್ಟಾಕ್ ಕಳಿಸ್ಕೊಟ್ರೆ ಮುಗಿದೋಯ್ತು. ಅಲ್ಲಿ ಎಷ್ಟು ಸ್ಟಾಕ್ ತಗೊಂಡಿದ್ವಿ, ಅಲ್ಲಿ ಏನೇನು ಸೇಲ್ಸ್ ಆಗಿದೆ, ಏನೇನು ಪ್ರಾಫಿಟಬಿಲಿಟಿ ಆಗಿದೆ ಎಲ್ಲದನ್ನು ಕೂಡ ತನ್ನ ಬುಕ್ಸ್ ಆಫ್ ಅಕೌಂಟ್ ಅನ್ನ ಆ ಒಂದು ಬ್ರಾಂಚ್ ಮೇಂಟೈನ್ ಮಾಡ್ಬಿಟ್ಟು ಫೈನಲಿ ವರ್ಷದ ಅಂತ್ಯದಲ್ಲಿ ಏನ್ ಮಾಡುತ್ತೆ ಅಂದ್ರೆ ಹೆಡ್ ಆಫೀಸ್ ಗೆ ಇನ್ಫಾರ್ಮೇಶನ್ ಅನ್ನ ಕೊಡುತ್ತೆ. ಅದನ್ನೇನಂತ ಕರಿತೀವಿ ನಾವು ಇಂಡಿಪೆಂಡೆಂಟ್. ಈ ಬುಕ್ಸ್ ಆಫ್ ಅಕೌಂಟ್ ಅನ್ನ ಮೇಂಟೈನ್ ಮಾಡೋದಕ್ಕೆ ಈ ಒಂದು ಬ್ರಾಂಚ್ ಯಾವುದೇ ಒಂದು ಹೆಡ್ ಆಫೀಸ್ ಮೇಲೆ ಡಿಪೆಂಡೆಂಟ್ ಆಗಿರಲ್ಲ. ಇನ್ ಕೇಸ್ ಸಮ್ ಅದರ್ ಡಿಸಿಷನ್ ಗಳನ್ನ ಏನ್ ಮಾಡುತ್ತೆ ಅಂದ್ರೆ ಆ ಒಂದು ಇಂಡಿಪೆಂಡೆಂಟ್ ಬ್ರಾಂಚ್ ತಾನೇ ಡಿಸಿಷನ್ ಗಳನ್ನ ತಗೊಳುತ್ತೆ. ಅದಕ್ಕೋಸ್ಕರ ನಾವೇನಂತೀವಿ ಇಂಡಿಪೆಂಡೆಂಟ್ ಬ್ರಾಂಚ್ ಅಂತ ಕರಿತೀವಿ. ಅಲ್ಲಿ ಆಗಿರ್ತಕ್ಕಂಥ ಹೆಡ್ ಆಫೀಸ್ ಅಲ್ಲಿ ಆಗಿರ್ತಕ್ಕಂಥ ಯಾವುದೇ ಒಂದು ಎಫೆಕ್ಟ್ ಗಳು ಕೂಡ ಏನಂದ್ರೆ ಇಂಡಿಪೆಂಡೆಂಟ್ ಬ್ರಾಂಚ್ ಮೇಲೆ ಆಗಲ್ಲ, ಬಟ್ ಡಿಪೆಂಡೆಂಟ್ ಬ್ರಾಂಚ್ ಮೇಲೆ ಮಾತ್ರ ಆಗೇ ಆಗುತ್ತೆ. ಯಾಕಂದ್ರೆ ಅದೇನಾಗುತ್ತೆ ಅಂದ್ರೆ ಫುಲ್ಲಿ ಡಿಪೆಂಡೆಂಟ್ ಆನ್ ಹೆಡ್ ಆಫೀಸ್. ಐ ಥಿಂಕ್ ಕ್ಲಿಯರ್ ಡಿಪೆಂಡೆಂಟ್ ಬ್ರಾಂಚ್ ಅಂಡ್ ಇಂಡಿಪೆಂಡೆಂಟ್ ಬ್ರಾಂಚ್. ಹಾಗಾದ್ರೆ ಇಲ್ಲಿ ಒಂದು ನಿಮಗೆ ಒಂದು ಡೌಟ್ ಕಾಡ್ತಾ ಇರುತ್ತೆ, ಸರ್ ಡೊಮೆಸ್ಟಿಕ್ ಕಂಪನಿನ ಡಿಪೆಂಡೆಂಟ್ ಬ್ರಾಂಚ್ ಮತ್ತು ಇಂಡಿಪೆಂಡೆಂಟ್ ಬ್ರಾಂಚ್ ಆಗಿ ಎರಡು ಡಿವೈಡ್ ಮಾಡಿದ್ರು. ಓಕೆ, ಇಲ್ಲಿ ಫಾರಿನ್ ಬ್ರಾಂಚ್ ಇತ್ತು, ಇದರಲ್ಲಿ ಡಿಪೆಂಡೆಂಟ್ ಬ್ರಾಂಚ್ ಮತ್ತು ಇಂಡಿಪೆಂಡೆಂಟ್ ಬ್ರಾಂಚ್ ಅಂತ ಯಾಕೆ ಮಾಡಲಿಲ್ಲ ಅಂತ ಆ ಡೌಟ್ ನಿಮಗೆ ಬರ್ಬೋದು. ಫಾರಿನ್ ಬ್ರಾಂಚ್ ಯಾವಾಗ್ಲೂ ತಿಳ್ಕೊಳ್ಳಿ, ಅದು ಯಾವಾಗ್ಲೂ ಕೂಡ ಇಂಡಿಪೆಂಡೆಂಟ್ ಬ್ರಾಂಚ್. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ನಾನು ಇಂಡಿಯಾದಲ್ಲಿ ಒಂದು ಕಂಪನಿನ ಓಪನ್ ಮಾಡಿದೀನಿ. ಈಗ ಏನ್ ಮಾಡ್ತೀನಿ ಅಂದ್ರೆ USA ದಲ್ಲಿ ಒಂದು ಬ್ರಾಂಚ್ ನ ಓಪನ್ ಮಾಡ್ತಾ ಇದ್ದೀನಿ. USA ದಲ್ಲಿ ಬ್ರಾಂಚ್ ಓಪನ್ ಮಾಡಿದ್ರೆ USA ದಲ್ಲಿ ಬುಕ್ಸ್ ಆಫ್ ಅಕೌಂಟ್ ಅನ್ನ ನಾನು ಹೆಡ್ ಆಫೀಸ್ ಇಂದ ಮೇಂಟೈನ್ ಮಾಡಕ್ಕಾಗಲ್ಲ. ನಾನು ಇಂಡಿಯಾದಲ್ಲಿ ಇದ್ಬಿಟ್ಟು USA ದಲ್ಲಿ ಆಗ್ತಕ್ಕಂಥ ಸೇಲ್ಸ್ ಗಳೆಷ್ಟು, ಅಲ್ಲಿ ಆಗ್ತಕ್ಕಂಥ ಪ್ರಾಫಿಟ್ ಎಷ್ಟು ಅಂತ ನಾನು ಇಂಡಿಯಾದಲ್ಲಿ ಕೂತು ಮೇಂಟೈನ್ಸ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ನಮ್ಮ ಇಂಡಿಯಾದ ನಾವು ಅಮೌಂಟ್ ಯಾವ ತರ ನಾವು ಕನ್ಸಿಡರ್ ಮಾಡ್ತೀವಿ ಅಂದ್ರೆ ರುಪೀಸ್ ಅಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಬಟ್ ಫಾರಿನ್ ಕಂಪನಿ USA ದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಡಾಲರ್ಸ್ ಅಲ್ಲಿ ಮಾಡ್ತಾರೆ.
ಫಾರ್ ಎಕ್ಸಾಂಪಲ್ ನಾನು UK ದಲ್ಲಿ ಒಂದು ಬ್ರಾಂಚ್ ಅನ್ನು ಓಪನ್ ಮಾಡಿದೆ, ಅಲ್ಲಿ ಪೌಂಡ್ ಅಲ್ಲಿ ಓಪನ್ ಮಾಡಿದ್ರೆ ಅದನ್ನ ತಗೊಂಡ್ಬಿಟ್ಟು ನಾನು ರುಪೀಸ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ. ಸೊ ದಟ್ಸ್ ವೈ ಫಾರಿನ್ ಕಂಪನೀಸ್ ಆಲ್ವೇಸ್ ಇಂಡಿಪೆಂಡೆಂಟ್ ಬ್ರಾಂಚ್. ಫಾರಿನ್ ಕಂಪನಿನ ನಾವು ಇದಕ್ಕೆ ಹೋಲಿಕೆ ಮಾಡೋಕ್ಕಾಗಲ್ಲ, ಅದು ಯಾವಾಗಲೂ ಕೂಡ ಇಂಡಿಪೆಂಡೆಂಟ್ ಆಗಿರುತ್ತೆ. ಬಟ್ ನಮಗೆ ಡೊಮೆಸ್ಟಿಕ್ ಕಂಪನಿಯಲ್ಲಿ ಇಂಡಿಯಾದಲ್ಲಿ ನಮಗೆ ಏನಂದ್ರೆ ಬ್ರಾಂಚಸ್ ಗಳನ್ನ ಸ್ಟಾರ್ಟ್ ಮಾಡಿದೆ, ಅವನ್ನ ಹ್ಯಾಂಡ್ ಓವರ್ ಇಟ್ಟುಕೊಂಡು ಅವನ್ನ ಮೇಂಟೆನೆನ್ಸ್ ಮಾಡುವ ಒಂದು ಕೆಲವೊಂದು ಸಲ ಏನಾಗುತ್ತೆ ಅಂದ್ರೆ ಚಾನ್ಸಸ್ ಇರುತ್ತೆ. ಹೆಡ್ ಆಫೀಸ್ ಯಾಕೆ ಮೇಂಟೆನೆನ್ಸ್ ಮಾಡುತ್ತಂದ್ರೆ ಕೆಲವೊಂದು ಸಲ ಡಿಪೆಂಡೆಂಟ್ ಬ್ರಾಂಚ್ ಹೊಸದಾಗಿ ನಾವು ಬ್ರಾಂಚ್ ಅನ್ನು ಓಪನ್ ಮಾಡಿದ್ರೆ ಅಲ್ಲಿ ಪ್ರಾಫಿಟಬಿಲಿಟಿ ಇರಲ್ಲ, ಅಲ್ಲಿ ಒಬ್ಬ ಅಕೌಂಟೆಂಟ್ ಅನ್ನು ಇಟ್ಟು ಅಲ್ಲಿ ಆಗ್ತಕ್ಕಂತ ಎಲ್ಲ ಎಕ್ಸ್ಪೆನ್ಸಸ್ ಗಳನ್ನ ಮೇಂಟೈನ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಏನ್ ಮಾಡುತ್ತೆ, ಅದ್ರ ಬುಕ್ಸ್ ಆಫ್ ಅಕೌಂಟ್ ಅನ್ನ ಏನ್ ಮಾಡುತ್ತೆ ಅಂದ್ರೆ ಇಲ್ಲಿ ಹೆಡ್ ಆಫೀಸನ್ನೇ ಕೂಡ ಮೇಂಟೈನ್ ಮಾಡ್ಕೊಂಡು ಹೋಗುತ್ತೆ. ಡೊಮೆಸ್ಟಿಕ್ ಕಂಪನಿಯಲ್ಲಿ ಡಿಪೆಂಡೆಂಟ್ ಬ್ರಾಂಚ್ ಆಮೇಲೆ ಇಂಡಿಪೆಂಡೆಂಟ್ ಬ್ರಾಂಚ್ ಅಂತ ಎರಡು ಬ್ರಾಂಚ್ಗಳಿದಾವೆ. ಡಿಪೆಂಡೆಂಟ್ ಬ್ರಾಂಚ್ ಅಲ್ಲಿ ಅದ್ರ ಬುಕ್ಸ್ ಆಫ್ ಅಕೌಂಟ್ ಅನ್ನ ಹೆಡ್ ಆಫೀಸ್ ಮೇಂಟೈನ್ ಮಾಡುತ್ತೆ ಅಂತ ಹೇಳಿದೆ. ಇಂಡಿಪೆಂಡೆಂಟ್ ಬ್ರಾಂಚ್ ಅಲ್ಲಿ ಅದ್ರ ಬುಕ್ಸ್ ಆಫ್ ಅಕೌಂಟ್ ಅನ್ನ ಅದೇ ಬ್ರಾಂಚ್ ಮಾಡುತ್ತೆ ಅಂತ ಹೇಳಿದೆ. ಹೌದಾ? ಹಾಗಾದ್ರೆ ಇದು ಬುಕ್ಸ್ ಆಫ್ ಅಕೌಂಟ್ ಅದೇ ಮೇಂಟೈನ್ ಮಾಡುತ್ತೆ, ಅದಕ್ಕೋಸ್ಕರ ಹೆಡ್ ಆಫೀಸ್ ಯಾವುದೇ ತರದ ಅಕೌಂಟ್ ಗಳನ್ನ ಹಾಕೋ ಅವಶ್ಯಕತೆ ಇಲ್ಲ. ಅಲ್ಲಿಂದ ಬಂದಿರತಕ್ಕಂತ ಲಾಸ್ಟ್ ಗೆ ಬ್ಯಾಲೆನ್ಸ್ ಶೀಟ್ ನೋಡ್ಬಿಟ್ರೆ ಆಗಲಿ ಇರತಕ್ಕಂತ ಪ್ರಾಫಿಟ್ ಅಂಡ್ ಲಾಸಸ್ ಗಳು ಏನಾಗುತ್ತೆ ಅಂದ್ರೆ ಗೊತ್ತಾಗ್ಬಿಡುತ್ತೆ. ಹಾಗಾದ್ರೆ ಡಿಪೆಂಡೆಂಟ್ ಬ್ರಾಂಚ್ ಇಂದ ಏನಾಗುತ್ತೆ ಅಂದ್ರೆ ಹೆಡ್ ಆಫೀಸೇ ಎಲ್ಲಾ ಸ್ಟಾಕ್ ಗಳನ್ನ ಲೆಕ್ಕ ಪತ್ರಗಳನ್ನ ತಗೋಬೇಕಾಗುತ್ತೆ, ಅಲ್ಲಿ ಆಗಿರ್ತಕ್ಕಂಥ ಸೇಲ್ಸ್ ಅನ್ನು ನೋಡ್ಕೋಬೇಕಾಗುತ್ತೆ, ಅಲ್ಲಿ ಆಗಿರ್ತಕ್ಕಂಥ ಪ್ರಾಫಿಟಬಿಲಿಟಿ ಅನ್ನು ನೋಡ್ಕೋಬೇಕು. ಸಂಪೂರ್ಣವಾಗಿ ಏನಂತಂದ್ರೆ ಆ ಒಂದು ಡಿಪೆಂಡೆಂಟ್ ಬ್ರಾಂಚ್ ಅಲ್ಲಿ ಇರ್ತಕ್ಕಂಥ ಫೈನಾನ್ಷಿಯಲ್ ಆಕ್ಟಿವಿಟೀಸ್ ಅನ್ನ ಎಲ್ಲಾ ರೆಕಾರ್ಡ್ಸ್ ಗಳನ್ನ ಯಾವ್ದು ಇಟ್ಕೋಬೇಕಾಗುತ್ತೆ ಅಂದ್ರೆ ಇಲ್ಲಿ ಹೆಡ್ ಆಫೀಸ್ ಇಟ್ಕೋಬೇಕಾಗುತ್ತೆ. ಇಲ್ಲಿ ಯಾವುದೇ ಒಂದು ಡಿಪೆಂಡೆಂಟ್ ಬ್ರಾಂಚ್ ಗೆ ಯಾವುದೇ ಒಂದು ಫೈನಾನ್ಷಿಯಲ್ ಆಕ್ಟಿವಿಟೀಸ್ ಬಗ್ಗೆ ಸಮಸ್ಯೆ ಆಗದೆ ಇರೋ ಹಾಗೆ ಹೆಡ್ ಆಫೀಸ್ ಮೇಂಟೈನ್ ಮಾಡ್ಕೊಂಡು ಇಲ್ಲಿ ಹೋಗುತ್ತೆ. ಅದನ್ನ ಏನ್ ಮಾಡ್ತೀವಿ ಅಂದ್ರೆ ನಾವು 3 ಟೈಪ್ಸ್ ಅಲ್ಲಿ ಏನಂದ್ರೆ ಅಕೌಂಟ್ಸ್ ಅನ್ನ ಮೇಂಟೆನೆನ್ಸ್ ಮಾಡಬೇಕಾಗುತ್ತೆ. ಯಾವ್ದು 3 ಟೈಪ್ಸ್ ಅಲ್ಲಿ ಅಕೌಂಟ್ಸ್ ಅನ್ನ ಮೇಂಟೈನ್ ಮಾಡ್ತೀವಿ ನಾವು? ಫಸ್ಟ್ ಏನಂದ್ರೆ ಡೆಟಾರ್ಸ್ ಸಿಸ್ಟಮ್ ಅಲ್ಲಿ ನಾವು ಏನ್ ಮಾಡ್ತೀವಿ? ಡೆಟಾರ್ಸ್ ಅಂದ್ರೆ ಏನಂದ್ರೆ ಕ್ರೆಡಿಟ್ ಬೇಸ್ ಮೇಲೆ ನಾವು ಯಾರಿಗಾದ್ರೂ ಸೇಲ್ ಅನ್ನ ಮಾಡಿರ್ತೀವಿ, ಅಲ್ಲಿಂದ ಬರಬೇಕಾದಂತ ಅಮೌಂಟ್. ಎಕ್ಸಾಂಪಲ್, ನಾನು ಹೆಡ್ ಆಫೀಸ್ ಡಿಪೆಂಡೆಂಟ್ ಬ್ರಾಂಚ್ ಏನ್ ಮಾಡ್ತೀನಿ ಅಂದ್ರೆ ನಾನು ನಲ್ಲಿರ್ತಕ್ಕಂಥ ಸ್ಟಾಕ್ ಏನ್ ಮಾಡ್ತೀನಿ ಕ್ರೆಡಿಟ್ ಬೇಸ್ ಮೇಲೆ ಕೊಟ್ಬಿಡ್ತೀನಿ. ನಾನು ಹೆಡ್ ಆಫೀಸ್, ನೀವೇನಂದ್ರೆ ಬ್ರಾಂಚ್ ಆಫೀಸ್, ನನ್ನಲ್ಲಿರ್ತಕ್ಕಂಥ ಸ್ಟಾಕ್ ನ ಏನ್ ಮಾಡ್ತೀನಿ ನಿಮಗೆ ಕ್ರೆಡಿಟ್ ಅಂತ ನಿಮಗೆ ಉದ್ರಿ ಅಂತ ನಾನು ಕೊಡ್ತೀನಿ. ನೀನ್ ಸೇಲ್ ಮಾಡಿಬಿಟ್ಟು ಅಲ್ಲಿಂದ ಬಂದಿರತಕ್ಕಂಥ ಅಮೌಂಟ್ ಅನ್ನ ಕಳಿಸಬೇಕಾಗುತ್ತೆ. ಇದೇನಂತೀವಿ ನಾವು ಡೆಟಾರ್ಸ್ ಸಿಸ್ಟಮ್ ಅಂತ ಕರಿತೀವಿ. ನಾ ಏನು ಕ್ರೆಡಿಟ್ ಬೇಸ್ ಮೇಲೆ ಕೊಟ್ಟಿದ್ದೀನಿ, ನೀವು ನನಗೆ ಏನಾಗ್ತೀರಿ ಡೆಟಾರ್ಸ್ ಆಗ್ತೀರಿ. ಸೊ ಹಾಗಾದ್ರೆ ನೀವೇನ್ ಮಾಡ್ಬೇಕು, ನಮಗೆ ಸೇಲ್ ಮಾಡಿದ್ಮೇಲೆ ಬಂದಿರತಕ್ಕಂಥ ಅಮೌಂಟ್ ಅನ್ನ ನೀವು ನನಗೆ ಸೆಂಡ್ ಮಾಡಬೇಕಾಗುತ್ತೆ. ಅದನ್ನ ಏನಂತ ಕರಿತೀವಿ ನಾವು ಡೆಟಾರ್ಸ್ ಸಿಸ್ಟಮ್ ಅಂತ ಇಲ್ಲಿ ಕರಿತಾ ಇದೀವಿ. ಹಾಗಾದ್ರೆ ಸ್ಟಾಕ್ ಅಂಡ್ ಡೆಟಾರ್ಸ್ ಸಿಸ್ಟಮ್. ಸ್ಟಾಕ್ ಅಂಡ್ ಡೆಟಾರ್ಸ್ ಸಿಸ್ಟಮ್ ಅಂದ್ರೆ ಇಲ್ಲಿ ಸ್ಟಾಕ್ ಗಳಿಗೂ ಕೂಡ ಅಕೌಂಟ್ಸ್ ಅನ್ನು ಮೇಂಟೈನ್ ಮಾಡಬೇಕಾಗುತ್ತೆ ಮತ್ತು ಡೆಟಾರ್ಸ್ ಗಳಿಗೂ ಕೂಡ ಮೇಂಟೈನ್ ಮಾಡಬೇಕಾಗುತ್ತೆ. ಇದು ಯಾವಾಗ ಮಾಡ್ತೀವಿ? ಹಾಗಾದ್ರೆ ಸ್ಟಾಕ್ ಅಂಡ್ ಡೆಟಾರ್ಸ್ ಸಿಸ್ಟಮ್ ಅನ್ನ ಯಾವಾಗ ಮಾಡ್ತೀವಿ ಮತ್ತು ಡೆಟಾರ್ಸ್ ಸಿಸ್ಟಮ್ ಅನ್ನ ಯಾವಾಗ ಮಾಡ್ತೀವಿ? ಇಲ್ಲಿ ನೋಡಿ, ಡೆಟಾರ್ಸ್ ಸಿಸ್ಟಮ್ ಯಾವಾಗ ಬಿಸ್ನೆಸ್ ಸ್ಮಾಲ್ ಆಗಿದೆ, ಇನ್ನು ಅದು ಬಿಸ್ನೆಸ್ ಆಗಿ ಬೆಳೆದಿಲ್ಲ ಅನ್ನೋದಾದ್ರೆ ಅವಾಗ ಏನ್ ಮಾಡ್ತೀವಿ ಅಂದ್ರೆ ನಾವಿಲ್ಲಿ ಡೆಟಾರ್ಸ್ ಸಿಸ್ಟಮ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಕ್ರೆಡಿಟ್ ಬೇಸ್ ಮೇಲೆ ಕೊಡ್ತೀವಿ, ಅಲ್ಲಿಂದ ಬಂದಿರತಕ್ಕಂಥ ಕಲೆಕ್ಷನ್ ಅಮೌಂಟ್ ಅನ್ನು ಇಸ್ಕೊಳ್ತೀವಿ. ಯಾವಾಗ ಇದು ಸ್ಮಾಲ್ ಬಿಸ್ನೆಸ್ ಇದ್ದಾಗ ಏನಂದ್ರೆ ಡೆಟಾರ್ಸ್ ಸಿಸ್ಟಮ್ ವರ್ಕೌಟ್ ಆಗುತ್ತೆ. ಯಾವಾಗ ಬಿಸ್ನೆಸ್ ಸ್ವಲ್ಪ ದೊಡ್ಡದಾಗಿ ಬೆಳೆಯುತ್ತಲ್ಲ ಅವಾಗ ಏನಂದ್ರೆ ನಾವು ಸ್ಟಾಕ್ ಡೆಟಾರ್ಸ್ ಸಿಸ್ಟಮ್ ಅನ್ನ ಮೇಂಟೈನ್ ಮಾಡ್ತೀವಿ. ಅಂದ್ರೆ ಸ್ಟಾಕಿಗೂ ಒಂದು ಸಪರೇಟ್ ಅಕೌಂಟ್ಸ್ ಅನ್ನ ಮೇಂಟೈನ್ ಮಾಡ್ತೀವಿ, ಡೆಟಾರ್ಸ್ಗೂ ಕೂಡ ಏನಂದ್ರೆ ಸಪರೇಟ್ ಅಕೌಂಟ್ಸ್ ಅನ್ನ ಮೇಂಟೈನ್ ಮಾಡಿ ನಾವು ಇಲ್ಲಿ ಬ್ಯಾಲೆನ್ಸ್ ಶೀಟ್ ಅನ್ನ ಮಾಡಬೇಕಾಗುತ್ತೆ. ಹಾಗಾದ್ರೆ ಫೈನಲ್ ಅಕೌಂಟ್ಸ್ ಅಂದ್ರೆ ಏನು? ಫೈನಲ್ ಅಕೌಂಟ್ಸ್ ಅಂದ್ರೆ ನಾವು ಕ್ಯಾಸುವಲ್ ಆಗಿ ಆಲ್ರೆಡಿ ಸ್ಟಡಿ ಮಾಡಿದ್ವಿ, PUC ಅಲ್ಲಿ ಸ್ಟಡಿ ಮಾಡಿದ್ವಿ. ಫಸ್ಟ್ ಸೆಮಿಸ್ಟರ್ ಅಲ್ಲೂ ಕೂಡ ನಾವು ಫೈನಲ್ ಅಕೌಂಟ್ ನ ಸ್ಟಡಿ ಮಾಡಿದ್ವಿ. ಫೈನಲ್ ಅಕೌಂಟ್ ಏನಂದ್ರೆ ಅಲ್ಲಿ ಆಗಿರ್ತಕ್ಕಂಥ ಟ್ರೇಡಿಂಗ್ ಅನ್ನ, ಎಷ್ಟು ಸೇಲ್ಸ್ ಆಗಿದೆ, ಎಷ್ಟು ಪರ್ಚೇಸ್ ಮಾಡಿದ್ವಿ, ಎಷ್ಟು ಪ್ರಾಫಿಟ್ ಆಯ್ತು, ಏನು ಎಕ್ಸ್ಪೆನ್ಸಸ್ ಆಯ್ತು ಅಂತಂದೇಳಿ ನಾವು ಟೋಟಲ್ ಆಗಿ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಏನಂದ್ರೆ ಮೇಂಟೆನೆನ್ಸ್ ಮಾಡೋದಾಗಿದ್ರೆ ಅದನ್ನ ಏನಂತ ಕರಿತೀವಿ ನಾವು ಫೈನಲ್ ಅಕೌಂಟ್ ಸಿಸ್ಟಮ್ ಅಂತ ಹೇಳಿ ಇಲ್ಲಿ ಕರಿತಾ ಇದ್ದೀವಿ. ಡಿಯರ್ ಸ್ಟೂಡೆಂಟ್ಸ್, these are all the theoretical part of branch accounting. In the next classes I will discuss about the practical part, format of branch accounting and the problems, 50 marks and 5 marks. Thank you very much.